ಮೀನರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಮತ್ತು ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಹಣೆಬರಹವನ್ನು ಬದಲಾಯಿಸಲು ನೀವು ಬಯಸಿದರೆ ಇಂದಿನ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ನೋಡಿ. ಏಕೆಂದರೆ ಮುಂದಿನ 4 ದಿನಗಳು ನಿಮ್ಮ ಜೀವನದ ದೊಡ್ಡ ತಿರುವು ಆಗಲಿದೆ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುವ ಒಂದು ದೊಡ್ಡ ಪವಾಡ ಸಂಭವಿಸುತ್ತದೆ, ಅಥವಾ ನಿಮ್ಮ ನಿರ್ಧಾರಗಳ ಮೂಲಕ ನಿಮ್ಮ ಶಕ್ತಿಯನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಉದ್ಭವಿಸುತ್ತದೆ. ಸ್ನೇಹಿತರೆ, ಈ 96 ಗಂಟೆಗಳು ನಿಮಗೆ ತುಂಬ ವಿಶೇಷವಾಗಿದೆ. ನಿಮ್ಮ ಹಾದಿಯಲ್ಲಿನ ಅಡೆತಡೆಗಳು ಇತರರಿಂದ ಉಂಟಾಗುತ್ತಿವೆ ಎಂದು ನೀವು ಆಗಾಗ ಭಾವಿಸುತ್ತೀರಿ, ಆದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಅಭ್ಯಾಸಗಳು ಮತ್ತು ತಪ್ಪು ಗ್ರಹಿಕೆಗಳು ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತವೆ. ಇಂದಿನ ವಿಡಿಯೋ ನಿಮ್ಮ ಜೀವನದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ, ಆದರೆ ಒಂದೇ ಷರತ್ತು ಏನೆಂದರೆ ನೀವು ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಲೇಬೇಕು, ಏಕೆಂದರೆ ಅಪೂರ್ಣ ಮಾಹಿತಿಯು ಯಾವಾಗಲೂ ಹಾನಿಯನ್ನು ಉಂಟುಮಾಡುತ್ತದೆ. ಸ್ನೇಹಿತರೆ, ಮೊದಲು ನಿಮ್ಮ ದೊಡ್ಡ ದೌರ್ಬಲ್ಯದ ಬಗ್ಗೆ ಮಾತನಾಡೋಣ. ನಿಮ್ಮ ದೊಡ್ಡ ದೌರ್ಬಲ್ಯವೇನು ಎಂದು ನಿಮಗೆ ತಿಳಿದಿದೆ. ನಿಮ್ಮ ದೊಡ್ಡ ದೌರ್ಬಲ್ಯವು ನಿಮ್ಮ ಅತಿಯಾದ ಭಾವನಾತ್ಮಕತೆಯಾಗಿದೆ. ನೀವು ಹೃದಯದಲ್ಲಿ ತುಂಬ ಪರಿಶುದ್ಧರಾಗಿದ್ದೀರಿ. ಯಾರದ್ದಾದರೂ ಒಂದೇ ಒಂದು ಮಾತುಗಳಿಂದ ನಿಮ್ಮನ್ನು ಸಿಲುಕಿಸಬಹುದು. ನೀವು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಿದ್ದೀರಿ. ಯಾರೋ ಒಬ್ಬರ ನೋವನ್ನು ನೋಡಿ ನಿಮ್ಮ ಹೃದಯ ಕರಗುತ್ತದೆ ಮತ್ತು ನೀವು ನಿಮ್ಮ ಸ್ವಂತ ಖರ್ಚಿನಲ್ಲಿ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಕೆಲವರು ಈ ದಯೆಯನ್ನು ಬಳಸಿಕೊಳ್ಳುತ್ತಾರೆ. ನೀವು ಹೆಚ್ಚು ನಂಬಿದ ವ್ಯಕ್ತಿ, ನೀವು ನಿಮ್ಮವರು ಎಂದು ಭಾವಿಸಿದ ವ್ಯಕ್ತಿ ಸಮಯ ಬಂದಾಗ ಅವರ ನಿಜವಾದ ಬಣ್ಣಗಳನ್ನು ಬಹಿರಂಗಪಡಿಸಿದರು. ಹಲವು ಬಾರಿ ವಿಷಯಗಳು ನಿಮಗೆ ಸರಿಯಾಗಿಲ್ಲ ಎಂದು ನೀವು ಭಾವಿಸಿದ್ದೀರಿ, ಆದರೆ ನಿಮ್ಮ ಮಾನವೀಯತೆಯಿಂದ ಜನರು ನಿಮ್ಮನ್ನು ಮತ್ತೆ ಮತ್ತೆ ಕ್ಷಮಿಸುತ್ತಲೇ ಇದ್ದೀರಿ. ಈಗ ಇದು ಏಕೆ ಸಂಭವಿಸುತ್ತದೆ ಎಂಬುದನ್ನು ಪರಿಗಣಿಸಿ. ಕಷ್ಟದ ಸಮಯಗಳು ಬಂದಾಗ, ಎಲ್ಲ ಕಡೆಯಿಂದ ತೊಂದರೆಗಳು ನಿಮ್ಮನ್ನು ಸುತ್ತುವರೆದಾಗ ಒಬ್ಬ ವ್ಯಕ್ತಿಯು ದೇವರನ್ನು ನೆನಪಿಸಿಕೊಳ್ಳುತ್ತಾನೆ, ಪ್ರಾರ್ಥಿಸುತ್ತಾನೆ ಮತ್ತು ಪ್ರತಿಜ್ಞೆ ಮಾಡುತ್ತಾನೆ. ದೇವರ ಕೃಪೆಯಿಂದ ಎಲ್ಲವೂ ಸರಿಯಾಗಿ ಬರಲು ಪ್ರಾರಂಭಿಸಿದಾಗ ನೀವು ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಪ್ರಗತಿಯನ್ನು ಸಾಧಿಸುತ್ತೀರಿ. ನಂತರ ಕ್ರಮೇಣ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯನಿರತೆಗೆ ಮನ್ನಿಸುವಿಕೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಅವರು ತುಂಬಾ ಕೆಲಸವಿದೆ, ಸಮಯವಿಲ್ಲ ಎಂದು ಹೇಳುತ್ತಾರೆ. ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಿದ ವ್ಯಕ್ತಿಗೆ ಸಮಯ ಮೀರಲು ಪ್ರಾರಂಭಿಸಿದಾಗ ಈಗಲೇ ಇದ್ದ ವಿಷಯಗಳು ಸಹ ಜಾರಿಕೊಳ್ಳಲು ಪ್ರಾರಂಭಿಸುತ್ತವೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಮುಂದಿನ 4 ದಿನಗಳಲ್ಲಿ ನಿಮಗೆ ಏನಾಗುತ್ತದೆ ಎಂಬುದನ್ನು ಆಲಿಸಿ. ನಿಮ್ಮ ಜೀವನದಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನು ತರುವ ಗ್ರಹ ಜೋಡಣೆ ರೂಪುಗೊಳ್ಳುತ್ತದೆ. ನಿಮ್ಮಲ್ಲಿ ಬಹಳ ದಿನಗಳಿಂದ ಹಣ ಸಿಲುಕಿಕೊಂಡಿದ್ದರೆ ಅದರ ಒಂದು ಪ್ರಮುಖ ವ್ಯಾಪಾರ ಅವಕಾಶ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ಮತ್ತು ಉದ್ಯೋಗದಲ್ಲಿರುವವರಿಗೆ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆದಾಗ್ಯೂ ಈ ಸಕಾರಾತ್ಮಕ ಸಮಯದ ಜೊತೆಗೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ನೀವು ಕುರುಡಾಗಿ ನಂಬು ಮತ್ತು ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿರಬಹುದು, ಆದರೆ ಮತ್ತು ನಿಮ್ಮ ಯೋಜನೆಗಳನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿರಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾರೊಂದಿಗಾದರೂ ಯಾವುದೇ ರಹಸ್ಯಗಳನ್ನು ಅಥವಾ ಪ್ರಮುಖ ಯೋಜನೆಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕ್ಷುಲ್ಲಕ ವಿಷಯಗಳ ಬಗ್ಗೆ ವಾದಗಳನ್ನು ತಪ್ಪಿಸಿ. ಕೆಲವೊಮ್ಮೆ ತಪ್ಪು ಗ್ರಹಿಕೆ ಸಂಬಂಧಗಳಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ. ನೀವು ನಿಮ್ಮ ಶಾಂತತೆ ಮತ್ತು ತಿಳುವಳಿಕೆಯನ್ನು ಬಳಸಿದರೆ ಮನೆಯಲ್ಲಿ ವಾತಾವರಣವು ತುಂಬ ಆಹ್ಲಾದಕರವಾಗಿರುತ್ತದೆ. ಮುಂಬರುವ 4 ದಿನಗಳಲ್ಲಿ ನೀವು 3 ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಮೊದಲನೆಯದಾಗಿ, ಪ್ರಭಾವದ ಅಡಿಯಲ್ಲಿ ಯಾವುದೇ ಆತುರದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಎರಡನೆಯದಾಗಿ, ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳಿ ಮತ್ತು ಇತರರನ್ನು ಕುರುಡಾಗಿ ನಂಬಬೇಡಿ. ಮೂರನೆಯದಾಗಿ, ಶಾಂತ ಮನಸ್ಸಿನಿಂದ ದಿನವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಹಿರಿಯರ ಆಶೀರ್ವಾದಗಳನ್ನು ಪಡೆಯಲು ಮರೆಯಬೇಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗೆ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನೀವು ಬುದ್ಧಿವಂತಿಕೆಯಿಂದ ಮತ್ತು ತಾಳ್ಮೆಯಿಂದ ವರ್ತಿಸಿದರೆ ಈ ಮುಂಬರುವ ಸಮಯವು ನಿಮಗೆ ಅಪಾರ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ. ನೀವು ನಿಮ್ಮ ಕ್ರಿಯೆಗಳನ್ನು ನಂಬಿ ಸಂಪೂರ್ಣ ಭಕ್ತಿಯಿಂದ ಮುನ್ನಡೆದಾಗ ಪ್ರತಿಯೊಂದು ಮುಚ್ಚಿದ ಬಾಗಿಲು ತೆರೆಯುತ್ತದೆ. ಮುಂದಿನ 4 ದಿನಗಳಲ್ಲಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾದ 2 ಮಾರ್ಗಗಳನ್ನು ನೀವು ಎದುರಿಸುತ್ತೀರಿ. ಒಂದು ಮಾರ್ಗವು ನಿಮಗೆ ತಕ್ಷಣ ಪ್ರಯೋಜನವನ್ನು ನೀಡುತ್ತದೆ, ಆದರೆ ದೀರ್ಘಾವಧಿಯ ನಷ್ಟಗಳಿಗೆ ಕಾರಣವಾಗಬಹುದು. ಇನ್ನೊಂದು ಮಾರ್ಗವು ಆರಂಭದಲ್ಲಿ ಸವಾಲಿನಂತಾಗಿದ್ದರೂ
ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಭದ್ರಪಡಿಸುತ್ತದೆ ಮತ್ತು ಒಳಪಡಿಸುತ್ತದೆ. ನೀವು ತಿಂಗಳುಗಳಿಂದ ಮುಂದೂಡುತ್ತಿದ್ದ ವ್ಯವಹಾರ ಮತ್ತು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈಗ ಸರಿಯಾದ ಸಮಯ. ನೀವು ಹೊಸ ಯೋಜನೆಯನ್ನು ಕೈಗೊಳ್ಳಲು ಅಥವಾ ಹೊಸ ಕೌಶಲ್ಯವನ್ನು ಕಲಿಯಲು ಬಯಸಿದರೆ ಈ 4 ದಿನಗಳಲ್ಲಿ ಒಂದು ಸಣ್ಣ ಹೆಜ್ಜೆ ಕೂಡ ಗಮನಾರ್ಹ ಯಶಸ್ಸಿಗೆ ಕಾರಣವಾಗಬಹುದು. ಆದರೆ ನಿಮ್ಮ ಪ್ರಗತಿ ಪ್ರಾರಂಭವಾದ ತಕ್ಷಣ ಕೆಲವರು ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಾರೆ ಎಂಬುದು ತಿಳಿದಿರಲಿ. ಅವರ ಸಲಹೆ ನೀಡುವ ನೆಪದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸಬಹುದು. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಬಳಸಿ. ಇತರರು ಏನು ಹೇಳುತ್ತಾರೆಂದು ಅಲ್ಲ, ಇದು ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ಒಂದು ಪರೀಕ್ಷೆ ಆಗಿರುತ್ತದೆ. ಪ್ರೀತಿಪಾತ್ರರೊಂದಿಗೆ ನಿಮಗೆ ದೀರ್ಘಕಾಲದ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಪರಿಹರಿಸಲು ಉಪಕ್ರಮವನ್ನು ತೆಗೆದುಕೊಳ್ಳಿ. ನಿಮ್ಮ ಒಂದು ಸನ್ನೆಯು ಹಲವು ವರ್ಷಗಳ ಸಂಬಂಧವನ್ನು ಮುರಿಯುತ್ತದೆ ಮತ್ತು ಉಳಿಸುತ್ತದೆ. 4 ದಿನಗಳಲ್ಲಿ ನೀವು ತಾಳ್ಮೆ, ತಿಳುವಳಿಕೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆಯೊಂದಿಗೆ ಮುನ್ನಡೆದರೆ ಮುಂಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಮತ್ತು ನಿಮ್ಮ ಜೀವನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಒಬ್ಬ ವ್ಯಕ್ತಿಯು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೊಬ್ಬರು ಪಡೆಯುತ್ತಿದ್ದಾರೆ ಎಂದು ಭಾವಿಸುವ ಸಮಯಗಳಿವೆ. ಆದರೆ ಕಾಲಚಕ್ರ ತಿರುಗಿದಾಗ ಸರಿಯಾದ ವ್ಯಕ್ತಿಗೆ ಖಂಡಿತವಾಗಿಯೂ ಅವರ ಅರ್ಹತೆ ಸಿಗುತ್ತದೆ ಎಂಬುದನ್ನು ನೆನಪಿಡಿ. ಮುಂಬರುವ ಸಮಯದಲ್ಲಿ ನಿಮ್ಮ ಹಿಂದಿನ ಪ್ರಯತ್ನಗಳ ಫಲಿತಾಂಶಗಳನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಈಗ ಸಲಹೆಗಾಗಿ ನಿಮ್ಮ ಬಳಿ ಬರುತ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ನೀವು ಹೊಸ ಗುರುತನ್ನು ಸ್ಥಾಪಿಸುವಿರಿ. ಆದಾಗ್ಯೂ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಕೆಲಸದ ಹೊರೆಗಳು ಕಾರ್ಯನಿರತವಾಗಿರಬಹುದು, ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಬಗ್ಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ಸಮಯದವರೆಗೆ ತಡೆಹಿಡಿಯುವುದು ಉತ್ತಮ. ಭವಿಷ್ಯದಲ್ಲಿ ನೀವು ಸಹಾಯಕ್ಕೆ ಬೇಡಿಕೊಳ್ಳಬೇಕಾಗಿಲ್ಲದಂತೆ ನಿಮ್ಮ ಉಳಿತಾಯವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಿ. ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ಸಂದರ್ಭಗಳು ಇರಲಿ, ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮ ಸಂಕಲ್ಪ ಬಲವಾಗಿದ್ದರೆ ಜಗತ್ತಿನಲ್ಲಿ ಯಾವುದೂ ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ಮುಂಬರುವ ದಿನಗಳನ್ನು ಸಹ ಅವಕಾಶವನ್ನಾಗಿ ನೋಡಿ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಗುರಿಗಳತ್ತ ಸಾಗುತ್ತಾ ಇರಿ. ಯಶಸ್ಸು ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಅಲ್ಲಿ ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳಿಗೆ ಪರಿಹಾರಗಳು ಸ್ವಯಂಚಾಲಿತವಾಗಿ ಹೊರಹೊಮ್ಮುತ್ತವೆ. ಮುಂಬರುವ ಸಮಯದಲ್ಲಿ ನೀವು ಕೆಲವು ರಹಸ್ಯ ಮಾಹಿತಿ ಮತ್ತು ಅವಕಾಶಗಳನ್ನು ಸ್ವೀಕರಿಸುತ್ತೀರಿ. ಅದು ನಿಮ್ಮನ್ನು ಇತರರಿಗಿಂತ 2 ಹೆಜ್ಜೆ ಮುಂದಿಡುವಂತೆ ಮಾಡುತ್ತದೆ. ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರುವವರು ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವವರು ಸ್ವಯಂಚಾಲಿತವಾಗಿ ನಿಮ್ಮ ದಾರಿಯಿಂದ ದೂರ ಸರಿಯುತ್ತಾರೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ಸಮಯವು ತನ್ನದೇ ಆದ ಹಾದಿಯನ್ನು ಹಿಡಿಯುತ್ತದೆ. ನಿಮ್ಮ ಏಕೈಕ ಗಮನವು ನಿಮ್ಮ ಗುರಿಗಳು, ನಿಮ್ಮ ಕುಟುಂಬದ ಪ್ರಗತಿಯ ಮೇಲೆ ಇರಬೇಕು. ಮುಂಬರುವ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಅಥವಾ ಬಡ್ತಿಗಾಗಿ ಕಾಯುತ್ತಿದ್ದರೆ ಸಂದರ್ಭಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿರಲಿವೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವವರು ಅನುಭವಿ ವ್ಯಕ್ತಿಯಿಂದ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ಇದು ವ್ಯವಹಾರದ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ಕೌಟುಂಬಿಕ ದೃಷ್ಟಿಕೋನದಿಂದ ಮನೆಯಲ್ಲಿ ಕೆಲವು ಶುಭ ಮತ್ತು ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ರೂಪಿಸಬಹುದು. ಪ್ರೀತಿಪಾತ್ರರ ನಡುವೆ ಹಳೆಯ ಅಂತರಗಳು ಕರಗುತ್ತವೆ ಮತ್ತು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸವು ಆಳವಾಗಿರುತ್ತದೆ. ನಿಮ್ಮ ಹೆತ್ತವರ ಬೆಂಬಲ ಮತ್ತು ಆಶೀರ್ವಾದಗಳು ಪ್ರತಿ ತಿರುವಿನಲ್ಲಿಯೂ ನಿಮಗೆ ಧೈರ್ಯವನ್ನು ನೀಡುತ್ತವೆ. ನಿಮ್ಮ ಯಶಸ್ಸನ್ನು ಸಾಧಿಸುವಾಗ ದುರಹಂಕಾರವು ನಿಮ್ಮ ಸ್ವಭಾವಕ್ಕೆ ನುಸುಳಲು ಬಿಡದಂತೆ ಜಾಗರೂಕರಾಗಿರಿ. ನೀವು ಹೆಚ್ಚು ವಿನಮ್ರ ಮತ್ತು ನೆಲೆಗೊಂಡಿದ್ದಷ್ಟು ನಿಮ್ಮ ಅದೃಷ್ಟ ಹೆಚ್ಚು ಮತ್ತು ಶಾಶ್ವತವಾಗಿರುತ್ತದೆ. ಸಕಾರಾತ್ಮಕ ಮನೋಭಾವದಿಂದ ಮುಂದುವರಿಯಿರಿ. ಮುಂಬರುವ ಸಮಯಗಳು ಸಂಪೂರ್ಣವಾಗಿ ನಿಮ್ಮದಾಗಲಿದೆ. ಹೊಸ ಬದಲಾವಣೆಯೊಂದಿಗೆ ನಿಮ್ಮ ಜೀವನವು ನಿಮ್ಮ ಸ್ವಾಭಿಮಾನ ಮತ್ತು ತಿಳುವಳಿಕೆಯನ್ನು ಪರೀಕ್ಷಿಸಬೇಕಾದ ತಿರುವು ಬಿಂದುವಿಗೆ ಬರುತ್ತದೆ. ಕೆಲವೊಮ್ಮೆ ಸಂದರ್ಭಗಳು ನಿಮ್ಮ ಪರವಾಗಿ ಕಂಡುಬಂದಾಗ ನಿಮ್ಮ ಸುತ್ತಮುತ್ತಲಿನ ಕೆಲವು ಜನರು ನಿಮ್ಮ ಒಳ್ಳೆಯತನದ ಅತ್ಯಗತ್ಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಯಾರೂ ನಿಮ್ಮ ಗಡಿಗಳನ್ನು ಮೀರದಂತೆ ನೀವು ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಲು ಕಲಿಯಬೇಕು. ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇದು ಅತ್ಯುತ್ತಮ ಸಮಯ. ನೀವು ಭೂಮಿ, ಮನೆ ಮತ್ತು ಯಾವುದೇ ಹೊಸ ಆಸ್ತಿಯನ್ನು ಹೂಡಿಕೆ ಮಾಡುವುದನ್ನು ಪರಿಗಣಿಸುತ್ತಿದ್ದರೆ ದಾಖಲೆಗಳು ಮತ್ತು ನಿಯಮಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಸ್ವಲ್ಪ ಎಚ್ಚರಿಕೆಯು ಯಾವುದೇ ಸಂಭಾವ್ಯ ನಷ್ಟಗಳನ್ನು ವಂಚನೆಯಿಂದ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಮುಂಬರುವ ಸಮಯಗಳು ಶಿಕ್ಷಣ ಮತ್ತು ಸ್ಪರ್ಧೆಯ ಕ್ಷೇತ್ರಗಳಲ್ಲಿ ಶ್ರಮಿಸುವ ಯುವಕರಿಗೆ ಹೊಸ ದಿಕ್ಕು ಮತ್ತು ಯಶಸ್ಸಿಗೆ ಬಾಗಿಲು ತೆರೆಯುತ್ತದೆ. ನಿಮ್ಮ ಏಕಾಗ್ರತೆ ಮತ್ತು ಸಮರ್ಪಣೆ ನಿಮ್ಮನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ನೈತಿಕತೆ ತನ್ನ ನೈತಿಕತೆಯನ್ನು ಮತ್ತಷ್ಟು
ಬಲಪಡಿಸುತ್ತದೆ. ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಸ್ವಲ್ಪ ಸಮಯವನ್ನು ಆತ್ಮಾವಲೋಕನ ಮತ್ತು ಸಕಾರಾತ್ಮಕ ಆಲೋಚನೆಗಳಿಗೆ ಮೀಸಲಿಡಿ. ನಿಮ್ಮ ಆಂತರಿಕ ಆತ್ಮವು ಶಾಂತ ಮತ್ತು ಸ್ಥಿರವಾಗಿದ್ದಾಗ ನೀವು ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ತಾಳ್ಮೆಯ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಹಾದಿಯಲ್ಲಿ ಮುಂದುವರಿಯಿರಿ. ಕಠಿಣ ಪರಿಶ್ರಮ ಮತ್ತು ಒಳ್ಳೆಯ ಉದ್ದೇಶಗಳೊಂದಿಗೆ ನೀವು ಇಂದು ಬಿತ್ತುವ ಬೀಜಗಳು ನಾಳೆ ಅಪಾರ ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡುತ್ತವೆ. ಈ ಕಾಲದ ಹರಿವಿನಲ್ಲಿ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳಿಂದ ಪ್ರಭಾವಿತರಾಗುವ ಅನೇಕ ಹೊಸ ಜನರು ಸಹ ನಿಮ್ಮೊಂದಿಗೆ ಸೇರುತ್ತಾರೆ. ಆದರೆ ನೀವು ಜಾಗರೂಕರಾಗಿರಬೇಕು. ನಗುತ್ತಿರುವ ಪ್ರತಿಯೊಂದು ಮುಖವೂ ನಿಮ್ಮ ಸ್ನೇಹಿತನಲ್ಲ ಮತ್ತು ಪ್ರತಿಯೊಬ್ಬ ಸಿಹಿಯಾಗಿ ಮಾತನಾಡುವವನು ನಿಮ್ಮ ಹಿತೈಷಿಯಲ್ಲ. ನೀವು ನಂಬಿದವರೊಂದಿಗೆ ಮಾತ್ರ ನಿಮ್ಮ ವೈಯಕ್ತಿಕ ಜೀವನ ರಹಸ್ಯ ಯೋಜನೆಗಳನ್ನು ಹಂಚಿಕೊಳ್ಳಿ. ಆರೋಗ್ಯದ ದೃಷ್ಟಿಕೋನದಿಂದ ನಿಮ್ಮ ದಿನಚರ್ಯವನ್ನು ನಿಮ್ಮ ಸಮತೋಲನಗೊಳಿಸುವ ಸಮಯ ಇದು. ಸಮಯಕ್ಕೆ ಸರಿಯಾಗಿ ತಿನ್ನುವುದು ಮತ್ತು ಸಾಕಷ್ಟು ನಿದ್ರೆ ಮಾಡುವುದರಿಂದ ನಿಮ್ಮ ಶಕ್ತಿಯ ಮಟ್ಟಗಳು ಉಳಿಯುತ್ತವೆ. ನಿಮ್ಮ ದೇಹವು ಆರೋಗ್ಯಕರ ಮತ್ತು ಶಕ್ತಿಯುತವಾದಾಗ ಮಾತ್ರ ನಿಮ್ಮ ಮನಸ್ಸು ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಮಾನಸಿಕ ಮತ್ತು ಸಾಮಾಜಿಕ ಖ್ಯಾತಿ ಹೆಚ್ಚಾಗುತ್ತದೆ. ಇತರರು ಮರೆತು ಹೋದ ನಿಮ್ಮ ಹಿಂದಿನ ಕೆಲಸವನ್ನು ಸಹ ಪ್ರಶಂಸಿಸಲಾಗುತ್ತದೆ. ನೀವು ಯಾವುದೇ ದಿಸೆಯಲ್ಲಿ ಸಾಮಾಜಿಕ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಮಾತುಗಳು ಜನರ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನೀವು ಹೇಳುವುದು ಇತರರಿಗೆ ಸ್ಫೂರ್ತಿಯ ಮೂಲವಾಗಬಹುದು. ಏರಿಳಿತಗಳು ಜೀವನದ ನೈಸರ್ಗಿಕ ಭಾಗವಾಗಿದೆ, ಆದರೆ ಒಬ್ಬ ವ್ಯಕ್ತಿಯು ತನ್ನ ತತ್ವಗಳಲ್ಲಿ ದೃಢವಾಗಿ ಉಳಿದಾಗ ದೊಡ್ಡ ಅಲೆಗಳು ಸಹ ಅವನಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಸಂಕಲ್ಪವನ್ನು ಬಲವಾಗಿಡಿ, ನಿಮ್ಮ ಆತ್ಮವಿಶ್ವಾಸವನ್ನು ಹಿಡಿದುಕೊಳ್ಳಿ ಮತ್ತು ಮುಂದುವರಿಯಿರಿ. ಪ್ರತಿ ಕ್ಷಣವೂ ನಿಮ್ಮನ್ನು ನಿಮ್ಮ ಯಶಸ್ಸಿಗೆ ಒಂದು ಹೆಜ್ಜೆ ಹತ್ತಿರ ತರುತ್ತದೆ. ನೀವು ಈಗ ನೋಡುತ್ತಿರುವ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿನ ಸುಧಾರಣೆ ಕೇವಲ ತಾತ್ಕಾಲಿಕವಾಗಿರುವುದಿಲ್ಲ, ಆದರೆ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಅಥವಾ ಸಾಲದ ಹೊರೆಯಿಂದ ಬಳಲುತ್ತಿದ್ದವರು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದನ್ನು ನೋಡುತ್ತಿದ್ದಾರೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಸಂಕಷ್ಟ ಶಾಶ್ವತವಾಗಿ ಕೊನೆಗೊಳ್ಳಬಹುದು. ಈ ಹಠಾತ್ ಹಣದ ಹರಿವನ್ನು ಬುದ್ಧಿವಂತಿಕೆಯಿಂದ ಬಳಸಲು ಮರೆಯಬೇಡಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಪ್ರದರ್ಶನಕ್ಕಾಗಿ ಅಥವಾ ಇತರರನ್ನು ಮೆಚ್ಚಿಸಲು ವ್ಯರ್ಥ ಮಾಡಬೇಡಿ. ಇದು ನಿಮ್ಮ ಕುಟುಂಬದ ವಾತಾವರಣಕ್ಕೆ ಹೊಸ ಉಷ್ಣತೆ ಮತ್ತು ಮಾಧುರ್ಯವನ್ನು ತರುತ್ತದೆ. ಹಿರಿಯರ ಕುಟುಂಬದ ಸದಸ್ಯರ ಬೆಂಬಲವು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುತ್ತದೆ ಮತ್ತು ಅವರ ಸಲಹೆಯು ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆಸ್ತಿ ಅಥವಾ ಇತರ ವಿಷಯಗಳ ಬಗ್ಗೆ ಒಡಹುಟ್ಟಿದವರು ಅಥವಾ ಸಂಬಂಧಿಕರೊಂದಿಗೆ ಕುಟುಂಬದಲ್ಲಿ ಯಾವುದೇ ಹಳೆಯ ಕೈ ಇದ್ದರೆ ಅವುಗಳನ್ನು ಸಂಭಾಷಣೆಯ ಮೂಲಕ ಪರಿಹರಿಸಬಹುದು. ಈ ಬಿಕ್ಕಟ್ಟಿನ ಸಮಯದಲ್ಲಿ ನಿಜವಾದ ಹೆಚ್ಚಿನ ಬೆಂಬಲವನ್ನು ನೀಡುವುದರಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಆತಿಥ್ಯೆಯಾಗಿರಬೇಕು. ಸ್ನೇಹಿತರೆ, ನಿಮ್ಮ ಜೀವನದುದ್ದಕ್ಕೂ ನಿರಂತರ ಗಳಿಕೆ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಜ್ಞಾನ ಮತ್ತು ಅನುಭವವು ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮನ್ನು ದೃಢವಾಗಿ ಮತ್ತು ಶಕ್ತಿಶಾಲಿಯನ್ನಾಗಿ ಇರಿಸುವ ಎರಡು ಸ್ತಂಭಗಳಾಗಿವೆ. ಯಾವಾಗಲೂ ನಿಮ್ಮ ಅಂತಿಮ ಗುರಿಯ ಮೇಲೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ಮತ್ತು ನಿಮ್ಮ ಕಲಿಕೆಯ ಭಾಗವನ್ನಾಗಿ ಸಣ್ಣ ಅಡೆತಡೆಗಳನ್ನು ಸ್ವೀಕರಿಸಿ. ನಿಮ್ಮ ಸಂಕಲ್ಪ ಅಚಲವಾಗಿದ್ದಾಗ ಮತ್ತು ಪ್ರಯತ್ನಗಳು ದೃಢವಾಗಿದ್ದಾಗ ಯಶಸ್ಸು ಕೇವಲ ಒಂದು ಸಾಧ್ಯತೆಯಾಗಿರದೆ ಒಂದು ನಿರ್ದಿಷ್ಟ ಫಲಿತಾಂಶವಾಗಿರುತ್ತದೆ. ನಿರಂತರ ಪ್ರಗತಿ ಮತ್ತು ಯಶಸ್ಸಿನ ಈ ಪ್ರಯಾಣದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ಸಂದರ್ಭಗಳಿಗೆ ಹೊಂದಿಕೆಯಾಗುವ ಸಾಮರ್ಥ್ಯವಾಗಿರುತ್ತದೆ. ನೀವು ಸಾಮರ್ಥ್ಯಗಳಲ್ಲಿ ವಿಶ್ವಾಸದಿಂದ ಪ್ರತಿ ಹೆಜ್ಜೆ ಮುಂದಿಟ್ಟಾಗ ನಿಮ್ಮ ಸುತ್ತಮುತ್ತಲಿನ ಪರಿಸರವೂ ಸಹ ನಿಮಗೆ